ಬೇಂದ್ರೆಯವರ ವೃತ್ತಿಜೀವನ ಅನ್ನೋದೇ ಒಂದು ವಿಚಿತ್ರ. ಏಕೆಂದರೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮಾಡಿದ ತಕ್ಷಣ ಅವ್ರಿಗೊಂದು ಉದ್ಯೋಗದ ಬೇಟೆ ಮಾಡ್ತಾರೆ. ಬೇಂದ್ರೆಯವರು ಅವರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಪೂನಾದಲ್ಲಿ. ಪೂನಾದಲ್ಲಿ ಅವರು ಮಾಡುವಾಗಲೇ ಮರಾಠಿನಲ್ಲಿ ಕವನ ಬರೀತಿದ್ರು, ಇಂಗ್ಲೀಷ್ನಲ್ಲಿ ಸಾಹಿತ್ಯಾಭ್ಯಾಸ ಮಾಡ್ತಿದ್ರು, ಆಧ್ಯಾತ್ಮದ ಸಾಧನೆ ಮಾಡ್ತಿದ್ರು, ಗೆಳೆಯರ ಗುಂಪು ಮಾಡಿದರು, ಎಲ್ಲ ಆಯಿತು. ಆಮೇಲೆ ಅವರು ಧಾರವಾಡದಲ್ಲಿ ಬಂದು ಅವರ ಕಾಕ ಚಿಕ್ಕಪ್ಪನದೊಂದು ಮನೆಯಲ್ಲಿದ್ದರು, ಕೊಟ್ಟಂಥ ಮನೆಯಲ್ಲಿ, ಅದೇ ಇವಾಗಿರುವಂಥ ಬೇಂದ್ರೆಯವ್ರ ಮನೆ. ಅಷ್ಟೊತ್ತಿಗೆ ಅವರು ನರಬಲಿ ಅಂತ ಒಂದು ಕವನ ಬರೆದರು. ನರಬಲಿ ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ನರಬಲಿ ಒಂದು ಸ್ವಾತಂತ್ರ್ಯಕ್ಕೆ ಪ್ರೇರಣೆಯನ್ನು ಕೊಡುವ ಕವನ. ಅದಕ್ಕೋಸ್ಕರ ಅವ್ರನ್ನ ಬ್ರಿಟಿಷ್ನವರು ಜೈಲಿನಲ್ಲಿಟ್ಟರು. ಜೈಲಿಗೆ ಹೋದಂಥ ಕೆಲವೇ ಕನ್ನಡ ಸಾಹಿತಿಗಳಲ್ಲಿ ಅವರೊಬ್ಬರು. ಆಮೇಲೆ ಅವ್ರಿಗೆ ಹಿಂಡಲ್ಗ ಇದರಲ್ಲಿದ್ದರು. ಆಮೇಲೆ ಅವ್ರನ್ನ ಹೊರಗಡೆ ಗಡೀಪಾರು ಮಾಡಿದ್ರು. ಕರ್ನಾಟಕ ಭಾಗದ ರಾಜ್ಯದಲ್ಲಿ ಎಲ್ಲಿಯೂ ಇವರಿಗೆ ನೌಕರಿ ಸಿಗಬಾರ್ದು ಅಂತ. ಹಾಗಾಗಿ ಅವರು ನೌಕರಿಗೋಸ್ಕರ ತುಂಬ ಕಷ್ಟಪಡಬೇಕಾಯಿತು. ಕೊನೆಗೆ ಸೊಲ್ಲಾಪುರದಲ್ಲಿ ಅನೇಕ ವರ್ಷಗಳ ಕಾಲ ಅವರು ಕನ್ನಡ ಅಧ್ಯಾಪಕರಾಗಿ ಇದ್ದರು. ಆಗಲೇ ಕನ್ನಡದ ಪ್ರಸಿದ್ಧ ಸಾಹಿತಿ ಕುಸುಮಾಕರ ದೇವರಗಣ್ಣೂರ ಅನ್ನೋರು ಮುಂದೆ ಬೆಳೆದವರು. ಅವರ ಗರಡಿನಲ್ಲಿ ಬೆಳೆದರು. ಅಲ್ಲಿ ಅನೇಕ ವರ್ಷಗಳಾಯಿತು. ಬೇಂದ್ರೆ ಅವ್ರಿಗೆ ಸರಿಯಾಗಿ ಉದ್ಯೋಗ ಸಿಕ್ಕಿದ್ದೆ 60 ವರ್ಷ ಆದಮೇಲೆ. ಆಕಾಶವಾಣಿನಲ್ಲಿ ಅವ್ರಿಗೊಂದಷ್ಟು ಕಾಲ ಉದ್ಯೋಗ ಸಿಕ್ಕಿತ್ತು. ಉಳಿದವ್ರು ರಿಟೈರ್ಡ್ ಆಗುವಾಗ ಇವ್ರಿಗೆ ಉದ್ಯೋಗ ಸಿಕ್ತು. ಹೀಗಾಗಿ ಬೇಂದ್ರೆಯವ್ರದ್ದು ತುಂಬ ವಿಕಟವಾದ ಜೀವನ. ಅಂದರೆ ಮನೆ ತುಂಬ ಮಕ್ಕಳು, ಕೈ ತುಂಬ ಪದ್ಯಗಳು, ಮತ್ತು ಮೈ ತುಂಬ ಬಡತನ, ಮತ್ತು ಎದೆ ತುಂಬ ಸ್ವಾಭಿಮಾನ. ಇದು ಬೇಂದ್ರೆಯವರ ಜೀವನ ಇತ್ತು. ಹಾಗಾಗಿ ಅವ್ರಿಗೆ ಗುರುಗಳ ಕರುಣೆ ಮತ್ತು ಚಿಕ್ಕಪ್ಪ ಮಾಡಿದಂಥ ಒಂದು ಸ್ವಂತ ಮನೆಯ ವ್ಯವಸ್ಥೆ ಇದ್ದಿದ್ದರಿಂದ ಜೀವನ ಮೂರಾಬಟ್ಟೆ ಆಗಲಿಲ್ಲ. ಮತ್ತು ಇನ್ನೊಂದು ರೀತಿ ಅವರು ವೃತ್ತಿ ಅಂತ ಮಾಡಿದ್ದು ಅಂದರೆ ಜರ್ನಲಿಸ್ಟ್ ಆಗಿ ಸ್ವಧರ್ಮ, ಜೈ ಕರ್ನಾಟಕ, ಜೀವನ ಪತ್ರಿಕೆಗಳಿಗೆಲ್ಲ ಅವರು ಕೆಲಸ ಮಾಡಿದರು ಎಡಿಟರ್ ಆಗಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಅವ್ರನ್ನ ಸ್ವಂತ ತಮ್ಮ ಅನ್ನೋ ರೀತಿ ನೋಡ್ತಾ ಇದ್ರು. ಮಾಸ್ತಿ ಅವರು ಅನೇಕ ವರ್ಷಗಳ ಕಾಲ ಬೇಂದ್ರೆಯವರ ಕುಟುಂಬದ ನಿರ್ವಹಣೆಗೆ ಬೇಕಾದಂಥ ಹಣವನ್ನು ಇವರು ತಗೊಳ್ಳೋದಿಲ್ಲ ಅಂತ ಗೊತ್ತು. ಹಾಗಾಗಿ ಅವರ ಜೀವನ ಪತ್ರಿಕೆಗೆ ಎಡಿಟರಾಗಿ ಕೆಲಸ ಮಾಡು ನೀನು ಅಂತ ಹೇಳಿ ಆ ಮೂಲಕ ಅವ್ರನ್ನ ಅವರು ನೋಡಿಕೊಂಡಿದ್ರು. ಇದು ಬೇಂದ್ರೆಯವರ ಜೀವನದ ವೃತ್ತಿ ಜೀವನದ ವಿವರಣೆ.